ಇಡೀ ಇಂಡಸ್ಟ್ರಿ ಬಗ್ಗೆ ಮಾತಾಡಿ. ಇಡೀ ಇಂಡಸ್ಟ್ರಿ ಅಮ್ಮ, ಇಡೀ ಇಂಡಸ್ಟ್ರಿ. ನಾನು ಒಂದ್ ಏನ್ ಕೇಳೋದು ಗೊತ್ತಮ್ಮ, ಇದು ಇಷ್ಟೆಲ್ಲ ಮಾತಾಡಿದ್ರಲ್ಲ, ಮೊನ್ನೆ ಫಿಲಿಂ ಚೇಂಬರ್ ಕರೆದ್ಬಿಟ್ಟು ಅವ್ರಿಗೆ ಒಂದು ವಾರ್ನಿಂಗ್ ಮಾಡ್ಬೋದಾಯ್ತು, ಇಲ್ಲ ಅಪಾಲಜಿ ಕೇಳಿಸ್ಬೋದಾಗಿತ್ತಮ್ಮ. ಪರ್ಸನಲ್ ಆಗಿ ನಂದು ಅಂತಂದ್ರೆ ಓಕೆ, ನಂದು ಪರ್ಸನಲ್ ಅಂದ್ರೆ ಅಮ್ಮ, ಇವ್ರು ಮಾತಾಡೋದಲ್ಲಮ್ಮ, ಇವ್ರು ನೋಡಿದ್ರಿ ವಿಡಿಯೋ ನೀವು ಮಾತಾಡಿದ್ದಮ್ಮ, ಎಲ್ಲಿವರೆಗೂ ಅಂದ್ರೆ ತಾಯಿ ಸ್ಥಾನದವರೆಗೂ ತಗೊಂಡೋಗಿ ಮಾತಾಡಿದ್ದಾರೆ. ತಾಯಿ ಅಂದ್ರೆ ಲೈಕ್ ನಾಟ ಈಗ ರೆಗ್ಯುಲರ್ ಮಾತಾಡಿದ್ರೆ ಓಕೆ ಅಮ್ಮ. ಆಮೇಲೆ ನನ್ನಿಂದ ಪ್ರಾಬ್ಲಮ್ ಅಂದ್ರೆ ಬೇರೆಯವರಿಂದ ಗೊತ್ತಿಲ್ಲ ನನಗೆ, ಐ ಡೋಂಟ್ ವಾಂಟ್, ನನಗೆ ಅದು ಸಂಬಂಧ ಇಲ್ಲ. ಇದು ಬಂದ್ಬಿಟ್ಟಮ್ಮ, ಇದನ್ನ ಲೆಟರ್ ಬಂದ್ಬಿಟ್ಟು ಎಷ್ಟು ವರ್ಷದಿಂದ ಕೊಟ್ಟಿದ್ದು, ಒಂದು 7 ಇಯರ್ಸ್ ಬ್ಯಾಕ್ ಅಮ್ಮ. 7 years ಬ್ಯಾಕ್ ನಾನು ಕ್ಲಿಯರ್ ಮಾಡಿ ನಿರ್ಮಾಪಕ ನನ್ನ ಮನೆ ಬಾಗಿಲು ಬಂದ, ಈಗ ನಾನು ಅವ್ರ ಮನೆ ಬಾಗಿಲಿಗೆ ಹೋಗಿಲ್ಲಮ್ಮ. ಒಬ್ಬ ನಿರ್ಮಾಪಕರು ನನ್ನ ಮನೆ ಬಾಗಿಲು ಬಂದಿರ ಅನ್ನದಾತರು ಅಂದ್ಬಿಟ್ಟು ಹಣ ಆಗ್ತಾ ಇಲ್ಲ ಗುರು ನಾನು ಮಾಡಕ್ಕೆ ಅಂದ್ಬಿಟ್ಟು 1 ವರ್ಷ 2 ವರ್ಷ ಕಾಯಿಸಿ ಆಗ್ಲಿಲ್ಲ ಅಂದ್ರೆ ದುಡ್ಡ ವಾಪಸ್ ಕೊಟ್ಟಿದ್ದೀನಿ. ನಾನು ವಾಪಸ್ ಕೊಟ್ಟಿದ್ದೀನಿ. ಯಾರು ಕೊಡ್ತಾರಮ್ಮ ದುಡ್ಡ? ನಾನು ವಾಪಸ್ ಕೊಟ್ಟಿದ್ದೀನಿ. ಹೌದು, ದುಡ್ಡು ವಾಪಸ್ ಕೊಟ್ಟಿದ್ದೀನಿ. ನಾನು ಕೊಟ್ಟ ಮೇಲೆ ಯಾರು ಕೊಡ್ತಾರ? ಸೊ ಕೊಟ್ಟ ಮೇಲೂ ನನ್ನ ಬಗ್ಗೆ ಓಕೆ ಡನ್, ಅದೇನಾಯ್ತು ಇಲ್ಲಿ ಬರ್ಬೋದಾಗಿ ಚೇಂಬರ್ ಏನೋ ಮಾತಾಡ್ಕೋಬೋದಾಗಿತ್ತು. ಚೇಂಬರ್ ಇಲ್ವಾ ಇಲ್ಲಿ? ನಮ್ಮ ಮದರ್ ತಾಯಿ ಸ್ಥಾನ ಅಂತ ಇದೆ ನಮ್ಮ ಚಿತ್ರರಂಗಕ್ಕೆ, ಇದನ್ನ ಮಾತಾಡ್ಬೋದಾಗಿತ್ತವೇ ಬಂದು ಇಲ್ಲಿ. ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮೈಕ್ ಇಟ್ಕೊಂಡು ಮೈಕ್ ಸಿಕ್ತು ಅಂತ ಹೇಳ್ಬಿಟ್ಟು ದಿಸ್ ಇಸ್ ಟೂ ಮಚ್ ಅಮ್ಮ. ಖಂಡಿತ ಕರೆಸ್ತೀನಿ, ನಿಜವಾಗ್ಲೂ ಖಂಡಿತ. ಆಮೇಲೆ ಒಬ್ಬರಿಗಲ್ಲಮ್ಮ, ಇಡೀ ಇಂಡಸ್ಟ್ರಿ ಅಪ್ಪಾಜಿ ಕಾಲದಿಂದ ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದನೂ ಬೈಕೊಂಡು ಬಂದ್ಯಾರ ಅವರು, ಆಯ್ತಾ? ಆಮೇಲೆ ಮಾತಾಡೋದು ವರ್ಸ್ಟ್ ಲ್ಯಾಂಗ್ವೇಜ್ ಅಮ್ಮ, ರಿಯಲಿ ವರ್ಸ್ಟ್ ಲ್ಯಾಂಗ್ವೇಜ್. ಅದು ಲ್ಯಾಂಗ್ವೇಜ್ ಏನ್ ಅವ್ರ ತಾಯಿಗೆ ಹುಟ್ಟೆ ಇಲ್ವಾ, ಅವ್ರ ಅಪ್ಪನ ಹುಟ್ಟೆ ಇಲ್ವಾ? ಸಾರಿ ಅಮ್ಮ, ನಾನು ನಿಮ್ ಮುಂದೆ ಮಾತಾಡ್ಬಾರ್ದು. ಐ ಆಮ್ ರಿಯಲಿ ಸಾರಿ, ಕ್ಷಮೆ ಇರ್ಲಿ. ಯಾಕಂದ್ರೆ ನಾನು ಮಾತಾಡ್ಬೇಕಂದ್ರೆ ಇವ್ರಿಗಿಂತ ಕೆಟ್ಟ ಲ್ಯಾಂಗ್ವೇಜ್ ಮಾತಾಡ್ತೀನಿ. ನನಗದು ಅವಶ್ಯಕತೆ ಇಲ್ಲ, ನಿಜವಾಗ್ಲೂ ಅವಶ್ಯಕತೆ ಇಲ್ಲ ನನಗೆ. ಸೊ ಏನಕ್ಕೆ ನಾನು ಬಂದೆ ಅಂದ್ರೆ ಎಂಟೈರ್ ಎಲ್ಲ ಕನ್ನಡ ಚಿತ್ರರಂಗ ಮತ್ತೆ ಕನ್ನಡ ಮತ್ತೆ ತಿರ್ಗಿ ನನ್ನ ಫ್ಯಾನ್ಸ್ಗಳಾಗ್ಲಿ, ಕನ್ನಡ ಫ್ಯಾನ್ಸ್ಗಳಾಗ್ಲಿ, ಕನ್ನಡ ಚಿತ್ರರಂಗ ಫ್ಯಾನ್ಸ್ಗಳಾಗ್ಲಿ ಎಲ್ಲರೂ ನಾನು ಮೆಸೇಜ್ ಮಾಡ್ತಿದ್ದಾರೆ, ಪ್ರೇಮ್ ಸರ್ ಇದನ್ನ ಹಿಂಗೆ ಬಿಡಬೇಡಿ, ಹಿಂಗೆ ಬಿಡಬೇಡಿ ಅಂತ. ನಾನು ಅದಕ್ಕೋಸ್ಕರ ನಿಜವಾಗ್ಲೂ ತಲೆ ಕೆಡಿಸ್ಕೊತಿರಲಿಲ್ಲ ನಾನು. ಬಟ್ ಅವನು ಮಾತಾಡಿರೋ ಸ್ಲ್ಯಾಂಗು ಮತ್ತೆ ತಿರ್ಗಿ ಮಾತಾಡಿರೋ ಶೈಲಿ ನಂಗೆ ಇದಾಯ್ತು, ತುಂಬಾ ಇದ್ರ ಬಗ್ಗೆ ಅವರನ್ನ ಕರೆಸಿ ಮಾತಾಡ್ತೀನಿ. ದಯವಿಟ್ಟು ಅಮ್ಮ. ಆಮೇಲೆ ಅಮ್ಮ ಕರೆದು ಬಿಟ್ಟು ನಾನು ಹೇಳ್ತೀನಿ, ಅವ್ರು ಕರೀತಾರೆ ಬಿಟ್ಟು ನಾನು ಅಲ್ಲಿ ಕೇಸ್ ಹಾಕ್ತಾ ಇದೀನಿ ಅಮ್ಮ, ನಿಮ್ ಗಮನ ತರ್ತಾ ಇದೀನಿ. ನೀವು ಕೇಸ್ ಹಾಕಿದ್ರೆ ನಾನು ಇಲ್ಲಿ ಕರೆಸಿ ಮಾತಾಡಕ್ಕೆ ಇಲ್ಲ ನಾನು ಆಗ್ತಾ ಇದ್ದೀನಿ ಅಮ್ಮ, ಪ್ರಾಮಿಸ್ ಪ್ಲೀಸ್ ನಾನು ಆಗ್ತಾ ಇದ್ದೀನಿ. ಆಲ್ರೆಡಿ ಅಮ್ಮ ನಾನು NCR ಮಾಡಿದ್ದೀನಿ, ಆಲ್ರೆಡಿ ಕೋರ್ಟ್ ಹೋಗಿದೆ, ಮಾಡಾಯ್ತಮ್ಮ, ಕೋರ್ಟ್ ಹೋಗಿದೆ. ಇಲ್ಲಮ್ಮ ನಾನು ನಿಮ್ಗೆ ಹೇಳ್ತೀನಿ, ಯಾಕಂದ್ರೆ ಅದು ನನ್ನ ಪರ್ಸನಲ್ ಅಮ್ಮ, ನನ್ನ ಪರ್ಸನಲ್ ನಾನು ಒಬ್ಬ ಹಾಕೊಂಡಿದ್ದೀನಿ. ನಾನು ಮಿಕ್ಕಿದವ್ರದ್ದು ಪರವಾಗಿ ಬಂದಿದ್ದೀನಿ. ನಾನು ಮಿಕ್ಕಿದವ್ರು ಏನೇನ್ ಮಾಡಿದ್ದಾರೆ, ಹೆಂಗೆ ಮಾತಾಡಿದ್ದಾರೆ. ಮತ್ತೆ ಈಗ ಅಪ್ಪು ಅವ್ರ ಬಗ್ಗೆ ಮಾತಾಡಿದ್ರು, ಅಪ್ಪು ಅವ್ರು ಏನ್ ಮಾಡಿದ್ರು ಐ ನೋ ವೆಲ್ ನಿಯರ್. ಸೊ ನಾನು ಹೇಳ್ತಾ ಇರೋದು ಇದೇ ವಿಷಯ. ಆಮೇಲೆ ದರ್ಶನ್ ಅವ್ರ ಬಗ್ಗೆ ಮಾತಾಡೋದು, ದರ್ಶನ್ ಪಾಪ ಒಳಗಡೆ ಇದ್ದಾರೆ, ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ಇದ್ದಾಗ ಫೈಟ್ ಮಾಡ್ಬೇಕು, ಇಲ್ದೋದಾಗ ಇವರೆಲ್ಲ ಈ ತರ ನ್ಯೂಸೆಸ್ ಮಾಡ್ಕೊಂಡು ಓಕೆ ನಮ್ಮ ಮುಂದೆ ಬಂದ್ಬಿಟ್ಟು ಎಲ್ಲವನ್ನ ಬಾರೋ ಯಾರೋ ಗಂಡ್ಸ, ದಿಸ್ ಇಸ್ ನಾನ್ಸೆನ್ಸ್ ಅಮ್ಮ. ರಿಯಲಿ ನೀವಿದ್ದೀರಿ, ಬೇರೆಯವ್ರು ಯಾರು ಇದ್ರೆ ನಾನು ಮಾತಾಡ್ತಿದ್ದೆ, ಪ್ರಾಮಿಸ್. ಯಾಕಂದ್ರೆ ನಾಲ್ಗೆರೆ ಬರಲ್ಲ ನೀವು ಇದ್ಮೇಲೆ, ನಿಮ್ಮನ್ನ ನೋಡಿದ್ಮೇಲೆ ನಮ್ಗೆ, ಆಯ್ತಾ? ಅದಕ್ಕೆ ಅಮ್ಮ ನಾನು ಆಲ್ರೆಡಿ ಕೋರ್ಟಲ್ಲಿ ಇದೆ ಅಮ್ಮ, ಇವಾಗ FIR ಆಗ್ತಾ ಇದೆ, FIR ಬರ್ತಾ ಇದೆ. ಈಗ ಮೇಲೆ ಕೇಸ್ ಹಾಕ್ಬಿಟ್ರೆ ಆಮೇಲೆ ಮೂವ್ ಮಾಡ್ತೀನಿ. ಆಮೇಲೆ ನಾನು ಡೆಫೆನ್ಸ್ ಕೇಸು ಹಾಕ್ತಾ ಇದ್ದೀನಿ, ಎಷ್ಟು ಕೋಟಿಗೆ ಅಂತ ಹೇಳ್ತಾರೆ, ಸೊ ಅಷ್ಟು ಕೇಸ್ ಹಾಕ್ತೀನಿ. ಆ್ಯಂಡ್ ದೆನ್ ಇವತ್ತು ಸಂಜೆ ವರ್ಷಕ್ಕೆ FIR ಬರ್ತದೆ ನಮ್ಮ, ಆಮೇಲೆ ಅರೆಸ್ಟ್ ಮಾಡ್ತಾರೋ ಬಿಡ್ತಾರೋ ಅವ್ರ ಕಾನೂನು ಇದೆ, ಕಾನೂನು ಪ್ರಕಾರ ಮಾಡ್ತೀನಿ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ನಾನು ಕೈ ಮುಗಿದ್ಬಿಡ್ತೀನಿ. ಏನಕ್ಕೆ ಅಂದರೆ ನನಗೆ ತುಂಬ ಹರ್ಟ್ ಆಯ್ತು. ಯಾಕೆಂದರೆ ನನಗೂ ಮಕ್ಕಳಿದ್ದಾರೆ, ನನಗೂ ನನ್ನ ಹೆಂಡತಿ ಇದ್ದಾರೆ. ನಮ್ಮ ಸಮಾಜದಲ್ಲಿ ಅಟ್ಲೀಸ್ಟು ಎಷ್ಟು ಓಡಾಡ್ಬೇಕಾದ್ರೆ ಗೌರವ ಬೇಕಲ್ಲಮ್ಮ, ಯಾರ ಮುಂದೆ ನಾವು ಮಾತಾಡ್ಬೇಕಾದ್ರು ಏನಾದ್ರು ನಾವು ಬೇರೆಯವ್ರ ಮುಂದೆ ಆ ಥರ ನ್ಯೂಸೆನ್ಸ್ ಆಗಿ ಮಾತಾಡೋದು ತಪ್ಪಲ್ಲಮ್ಮ, ಅದು ನಿಜವಾಗ್ಲೂ. ಖಂಡಿತ ಕ್ರಮ ತಗೋತೀವಿ, ಖಂಡಿತ. ಇದನ್ನ ನಾವು ಉತ್ತೇಜಿಸಲ್ಲ, ಪ್ಲೀಸ್ ಅಮ್ಮ. ಯಾರ ಬಗ್ಗೆನೂ ಮಾತಾಡ್ಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ. ಸತ್ತವ್ರ ಬಗ್ಗೆ, ಬದುಕಿರೋರು, ಎಲ್ಲೋ ಕಷ್ಟದಲ್ಲಿ ಸಂಕಷ್ಟದಲ್ಲಿರೋರ್ ಬಗ್ಗೆ, ಉದ್ಯಮದಲ್ಲಿ ಇರ್ತಕ್ಕಂತ ಗಣ್ಯರ ಬಗ್ಗೆ ಮಾತಾಡಿದ್ದಾರೆ. ಅವ್ರದ್ದು ವಿಚಾರ ತಿಳ್ಕೊಬೇಕಲ್ಲ ಅಮ್ಮ. ತಗೊಳ್ಳಿ, ಪಬ್ಲಿಕ್ ಅಲ್ಲಿ ತಾಯಿ ಬಗ್ಗೆ ಮಾತಾಡ್ತಾರಮ್ಮ, ಪಬ್ಲಿಕ್ ಅಲ್ಲಿ ಅಮ್ಮ. ಓಕೆ ನಾನು ಎಲ್ಲ ಅವ್ನು ಕಾಸು ಕೊಟ್ಟಿದ್ದೀನಿ, ಅವ್ನು ನನಗೆ ಮೋಸ ಮಾಡ್ದ, ಈ ತರ ಪದಗಳು ಯೂಸ್ ಮಾಡ್ತಾರೆ, ಓಕೆ ಅಮ್ಮ, ತೊಂದರೆ ಇಲ್ಲ, ನೋ ವರಿ. ಸೊ ಈ ತರ ಪಬ್ಲಿಕ್ ಅಲ್ಲಿ ತಾಯಿ ಇದ್ರ ಬಗ್ಗೆ, ಹಬ್ಬದ ಬಗ್ಗೆ ಈ ತರ ಎಲ್ಲ ಮಾತಾಡ್ತಾರಲ್ಲ, ಇದೆಲ್ಲ ನಾನ್ ಸೆನ್ಸ್ ಅಲ್ಲ. ಎಜುಕೇಶನ್ ಇರೋ ಮನ್ಸರ ನನ್ಗೆ ಏನಕ್ಕೆ ನಿಮ್ಗೆ ಹೇಳ್ಬೇಕಾಗಿತ್ತು ಅಷ್ಟು ಹೇಳಿದ್ದೀನಿ. ನನಗೆ ನಾಳೆ ಸಹ ಪ್ರೇಮ್ ಅಂತ ಏನೋ ಮಾಡ್ದ ಕಣೆ, ನಾನ್ ಸೆನ್ಸ್ ಮಾಡ್ದ ಕಣೆ, ಪ್ರೇಮ್ ಅಂತ ನನ್ನ ಕಡೆ ನೀವು ಕೈ ತೋರ್ಸಂಗಿಲ್ಲ, ನನ್ಗೆ ಬಯಂಗಿಲ್ಲ. ಯಾಕೆ ನಾನು ನಿಮ್ಗೆ ಹರ್ಟ್ ಮಾಡಕ್ ತಯಾರಿಲ್ಲ. ಓಕೆ ಪ್ಲೀಸ್ ಅಮ್ಮ, ನೀವು ಪುರಿ.